ಹಾಯ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ರು ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಓದ್ಕೊಳ್ಳಿ. ತುಂಬಾನೇ ನೋಟಿಫಿಕೇಶನ್ ಆಗುತ್ತೆ. ಸೊ ಎಲ್ಲದಕ್ಕೂ ಚೆನ್ನಾಗಿ ಪ್ರಿಪೇರ್ ಆಗಿ. ಇವತ್ತು ಡೇ 12 ಕನ್ನಡ ಗ್ರಾಮರ್ ಕ್ಲಾಸ್ ಅಲ್ಲಿ ಡೇ 12 ಮಾಡ್ತಾ ಇದೀವಿ. 12th ಕ್ಲಾಸ್ ಇದು. ಇವತ್ತಿನ ಚಾಪ್ಟರ್ ಬಂದ್ಬಿಟ್ಟು ಪುರುಷ. ಓಕೆ, ಪುರುಷ ಅಂದ್ರೆ ಏನು ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಕಲಿಯೋಣ. ಓಕೆನಾ? ತುಂಬಾ ಕಾಂಪ್ಲಿಕೇಟ್ ಬೇಡ, ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಡೆಫಿನೇಷನ್ ಎಲ್ಲ ನೆನ್ಪಿಡ್ಕೊಬೇಕು ಅನ್ನೋದೆಲ್ಲ ಏನಿಲ್ಲ. ನಿಮಗೆ ಹಾಗಂದ್ರೆ ಏನು ಅನ್ನೋದು ಗೊತ್ತಿದ್ರೆ ಸಾಕಾಗುತ್ತೆ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಲಿಂಗಗಳನ್ನ ನೋಡಿದ್ವಿ, ವಚನಗಳನ್ನ ನೋಡಿದ್ವಿ. ವೆರಿ ಈಸಿ ಚಾಪ್ಟರ್ಸ್ ಅಲ್ವಾ? ಕಂಪ್ಲೀಟ್ ಡೆಫಿನೇಷನ್ ನೆನ್ಪಿಡ್ಕೊಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ನಿಮಗೆ ಅರ್ಥ ಆಗ್ಬೇಕು, ಹೇಗೆ ಕಂಡುಹಿಡಬೇಕು ಅದನ್ನ ಅನ್ನೋದು ಗೊತ್ತಾದ್ರೆ ಸಾಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಬೇರೆ ಯಾವುದು ಬೇಕಾಗಲ್ಲ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಡೇ 12 ಪುರುಷ. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಈ ಡೆಫಿನಿಷನ್ ಬೇಡ, ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸುತ್ತೆ. ಸಿಂಪಲ್ ಡೆಫಿನಿಷನ್ ಹೇಳ್ತೀನಿ. ಪುರುಷ ಎಂದರೆ ವ್ಯಕ್ತಿ ಅಥವಾ ಕರ್ತೃ. ಓಕೆನಾ? ಅಂದ್ರೆ ಪುರುಷ ಅಂದ್ರೆ ನಾರ್ಮಲಿ ಗಂಡ ಅಥವಾ ಗಂಡು ಈ ತರ ಮೀನಿಂಗ್ ಬರುತ್ತೆ. ಬಟ್ ಕನ್ನಡ ಗ್ರಾಮರ್ ಅಲ್ಲಿ ಪುರುಷ ಅಂದ್ರೆ ವ್ಯಕ್ತಿ ಅಥವಾ ಕರ್ತೃ. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಮಾತಾಡೋನು, ಕೇಳೋನು ಅಥವಾ ಮೂರನೇ ವ್ಯಕ್ತಿ. ಓಕೆನಾ? ಇವ್ರ ಮಧ್ಯೆ ಇರುವಂತಹ ಸಂಬಂಧನ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ನಾವಿಬ್ರು ಮಾತಾಡುವಾಗ ನಮ್ಮಿಬ್ರು ಮಧ್ಯೆ ಇನ್ನೊಬ್ರು ಇದ್ದಾರೆ. ಓಕೆನಾ? ಸೊ ಇದೆಲ್ಲದ್ರೂ ನಮ್ಮ 3-4 ಜನ ಇದೀವಲ್ವಾ, ನಾವು ಎಲ್ಲರದ್ರ ನಡುವೆ ಇರುವಂತಹ ಸಂಬಂಧವನ್ನ ಸೂಚಿಸುವಂತದ್ದು ಪುರುಷ. ಓಕೆನಾ? ಇಲ್ಲಿ ನಾನ್ ಯಾರಾಗ್ತೀನಿ, ನೀವ್ ಯಾರಾಗ್ತೀರಾ ಅಂದ್ರೆ ನಾನು ಹೇಳುವವನು ನಾನ್ ಯಾವ ಪುರುಷ ಆಗ್ತೀನಿ, ನೀವು ಕೇಳಿಸ್ಕೊಂತಿರೋರು ನೀವು ಯಾವ ಪುರುಷ ಆಗ್ತೀರಾ, ಅಥವಾ ನಾನು ಯಾರ ಬಗ್ಗೆ ಹೇಳ್ತಿದೀನಿ ಅವ್ರು ಯಾವ ಪುರುಷ ಆಗ್ತಾರೆ. ದೆನ್ ನಮ್ಮಿಬ್ರು ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಇರ್ತಾರಲ್ವಾ, ಅವ್ರು ಯಾವ ಪುರುಷ ಆಗ್ತಾರೆ. ಸೊ ಈ ತರ ಮಾತಾಡೋನು, ಕೇಳೋನು, ಮೂರನೇ ವ್ಯಕ್ತಿ, ಇವರ ನಡುವಿನ ಸಂಬಂಧ ತಿಳಿಸೋದು ಪುರುಷ. ಇದಕ್ಕಿಂತ ಹೆಚ್ಚು ಬೇರೆ ಡೆಫಿನೇಷನ್ ಬೇಡ. ಸಿಂಪಲ್ ಆಗಿದೆ ಇದಿಷ್ಟು. ಓಕೆನಾ? ನಾವು ಮಾತಾಡುವಾಗ ನಮ್ಮ ಮಧ್ಯೆ ನಡೆಯುವಂತಹ ಸಂಭಾಷಣೆಯಲ್ಲಿ ಬರುವಂತಹ ವ್ಯಕ್ತಿಗಳ ಸಂಬಂಧವನ್ನ ತಿಳಿಸೋದು ಪುರುಷ. ಅರ್ಥ ಆಗಿದೆ ಅಲ್ಲ? ಸೊ ಡೆಫಿನೇಷನ್ ಸಾಕದಷ್ಟು. ಇನ್ನೂ ಸರಳವಾಗಿ ಹೇಳ್ಬೇಕು ಅಂದ್ರೆ ಪುರುಷವು ಯಾರು ಮಾತನಾಡುತ್ತಿದ್ದಾರೆ ಹೇಳ್ದಲ್ಲ, ಯಾರು ಮಾತಾಡ್ತಿರೋದು? ನಾನ್ ಮಾತಾಡ್ತಿದ್ದೀನಿ. ಯಾರೊಂದಿಗೆ ಮಾತಾಡ್ತಿದ್ದೀನಿ? ನಿಮ್ ಜೊತೆ ಮಾತಾಡ್ತಿದ್ದೀನಿ. ಕರೆಕ್ಟ್ ಅಲ್ವಾ? ಯಾರ ಬಗ್ಗೆ ಮಾತಾಡ್ತಿದ್ದೀನಿ? ಯಾಕೋ ಬೇರೆ ಪರ್ಸನ್ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೋಣ. ಅವ್ನ್ ಹಂಗಪ್ಪ, ಅವಳು ಹಂಗಪ್ಪ. ಸೊ ಬೇರೆ ಪರ್ಸನ್, ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಯಾವುದು? ಪುರುಷ. ಓಕೆನಾ? ಇದ್ರಲ್ಲಿ ಯಾರ್ಯಾರು ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಂತೀವಿ. ತಿಳಿಸುತ್ತೆ. ಓಕೆನಾ? ಯಾರು ಮಾತಾಡ್ತಿದ್ದಾರೆ, ಯಾರೊಂದಿಗೆ ಮಾತಾಡ್ತಿದ್ದಾರೆ, ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದನ್ನ ತಿಳಿಸುವಂತದ್ದೇ ಪುರುಷ. ಓಕೆನಾ? ಇದು ಏನಕ್ಕೆ ಮುಖ್ಯ ಅನ್ನೋದನ್ನ ನಾನು ಹೇಳ್ತೀನಿ. ಓಕೆನಾ? ಕ್ರಿಯಾಪದಗಳು ಪುರುಷಕ್ಕೆ ಅನುಸಾರವಾಗಿ ಬದಲಾಗುತ್ತವೆ. ಇದು ಬೇಡ, ಇದೆಲ್ಲ ಬೇಡ. ನಾನು ಹೇಳೋದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ಅಷ್ಟು ಸಾಕಾಗತ್ತೆ. ಅದಕ್ಕಿಂತ ಎಷ್ಟು ಎಕ್ಸ್ಟ್ರಾ ಡೆಫಿನಿಷನ್ಸ್ಗಳು, ಎಕ್ಸ್ಟ್ರಾ ಮೀನಿಂಗ್ಗಳು ಇವೆಲ್ಲ ಬೇಡ. ಓಕೆನಾ? ಸೊ ಒಂದು ಉದಾಹರಣೆ ನೋಡೋಣ. ನಾನು ಬರುತ್ತೇನೆ. ಓಕೆನಾ? ನೀನು ಬರುತ್ತೀಯೇ, ಅವನು ಬರುತ್ತಾನೆ. ಅಂದ್ರೆ ನಾನು ಅಂತ ಬರ್ತಿದೆ ಅಂದ್ರೆ ಅದು ಉತ್ತಮ ಪುರುಷ. ಇದನ್ನ ನಾವು ಮುಂದೆ ಓದ್ತೀವಿ. ಸದ್ಯಕ್ಕೆ ತಿಳ್ಕೊಳ್ಳಿ. ನಾನು ಅಂದ್ರೆ ಫಸ್ಟ್ ಯಾರು? ನಾನು, ನನ್ ಬಗ್ಗೆ, ನಾವು. ಕರೆಕ್ಟ್ ಅಲ್ವಾ? ಫಸ್ಟ್ ಸೆಲ್ಫ್ ಪ್ರಿಫರೆನ್ಸ್ ಕೊಡೋದು ಫಸ್ಟ್ ಉತ್ತಮ ಪುರುಷ. ನೀನು ಅನ್ನೋದು ಮಧ್ಯಮ ಪುರುಷ, ಅಂದ್ರೆ ನೀನ್ ಮೀಡಿಯಂ. ನಾನಾದ್ಮೇಲೆ ನೀನು. ಕರೆಕ್ಟ್ ಅಲ್ಲ? ಫಸ್ಟ್ ನಾನಪ್ಪ, ಆಮೇಲೆ ನೀನು. ಓಕೆನಾ? ನಾನು ಉತ್ತಮ, ಯಾವಾಗ್ಲೂ ನಾನು ಉತ್ತಮವಾಗಿರ್ತೀನಿ. ಸೊ ಉತ್ತಮಕ್ಕೂ ಪ್ರಥಮಕ್ಕೂ ಡಿಫ್ರೆನ್ಸ್ ಕನ್ಫ್ಯೂಷನ್ ಆಗ್ಬೇಡಿ. ಓಕೆನಾ? ಫಸ್ಟ್ ಸೆಲ್ಫ್. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಉತ್ತಮ. ನನ್ ಬಗ್ಗೆ ನಾ ಹೇಳ್ತಿದ್ದೀನಿ, ನಾನು, ನಾವು ಅನ್ನೋದೆಲ್ಲ ಉತ್ತಮ. ಓಕೆನಾ? ನಿನ್ ಬಗ್ಗೆ ಹೇಳ್ತಿದೀನಿ ಅಂದ್ರೆ ಮಧ್ಯಮ, ನೀನ್ ಮೀಡಿಯಂ. ಓಕೆನಾ? ಅಂದ್ರೆ ಒಂದು ಮಿಡಲ್ ಅಲ್ಲಿರೋ ಅಂತವನು. ದೆನ್ ಬೇರೆ ಯಾರೋ ನಾವಿಬ್ರು ಮಾತಾಡುವಾಗ ಅವನು, ಅವಳು, ಇನ್ಯಾರೋ ಥರ್ಡ್ ಪರ್ಸನ್ ಬಗ್ಗೆ ಹೇಳ್ತಿದೀನಿ ಅಂದ್ರೆ ಪ್ರಥಮ. ನೋಡಿ ಇಲ್ಲಿ ಏನಾಯ್ತು ಅಂದ್ರೆ ನಾನ್ ಬೆಟರ್, ಉತ್ತಮ ಪುರುಷ, ನೀನು ಮಿಡಲ್. ಓಕೆನಾ? ಬಟ್ ಇನ್ಯಾರ್ದೋ ಬಗ್ಗೆ ಮಾತಾಡ್ತಿದ್ದೀನಲ್ಲ, ಅವನು ಫಸ್ಟ್. ಯಾಕಂದ್ರೆ ಅವನ ಬಗ್ಗೆನೇ ನಾನು ಮಾತಾಡ್ತಿರೋದು. ಓಕೆನಾ? ಸೊ ಹೀಗೆ ಇದೊಂದು ಎಕ್ಸಾಂಪಲ್. ಈಗ ವಿಧಗಳನ್ನ ನೋಡೋಣ. ಓಕೆನಾ? ಇವಾಗ ಗೊತ್ತಾಯ್ತಲ್ಲ
ಉತ್ತಮ ಪುರುಷ. ನಿಮಗೆ ಪುರುಷ ಅಂದ್ರೆ ಏನ್ ಗೊತ್ತಾಗ್ಬೇಕು, ಯಾರು ಮಾತಾಡ್ತಿದ್ದಾರೆ, ಯಾರೊಂದಿಗೆ ಮಾತಾಡ್ತಿದ್ದಾರೆ, ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದನ್ನ ಹೇಳುವಂತ ಸಂಬಂಧವನ್ನ ಹೇಳುವಂತದ್ದು ಪುರುಷ. ಕರೆಕ್ಟ್ ಅಲ್ವಾ? ಈಗ ಬೇರೆ ಎಲ್ಲ ಬೇಡ, ಜಸ್ಟ್ ಪುರುಷರಲ್ಲಿ ಎಷ್ಟು ವಿಧಗಳು ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆನಾ? ಪುರುಷ ಹೆಸರು, ಸೂಚನೆ, ಸರ್ವನಾಮಗಳು, ಕ್ರಿಯಾಪದದ ಪ್ರತ್ಯಯ, ಇದೆಲ್ಲ ಏನು ಬೇಡ, ಜಸ್ಟ್ ವಿಧಗಳನ್ನ ತಿಳ್ಕೊಳ್ಳಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದ್ರಲ್ಲಿ ಯಾವುದು ಮಧ್ಯಮ ಪುರುಷ, ಉತ್ತಮ ಪುರುಷ, ಪ್ರಥಮ ಪುರುಷ ಈ ತರ ಕೇಳ್ಬೋದು. ಸೊ ಒಂದ್ ಸೆಂಟೆನ್ಸ್ ಕೊಟ್ಟು ನಿಮಗೆ ಕೇಳ್ಬೋದು. ಓಕೆನಾ? ಸೊ ಫಸ್ಟ್ ಉತ್ತಮ ಪುರುಷ ಅಂದ್ರೆ ಏನು, ನನ್ನ ಬಗ್ಗೆ, ನಮ್ಮ ಬಗ್ಗೆ ಹೇಳೋ ಅಂತದ್ದು. ಐ ಅಥವಾ ವಿ, ನಾನು ಅಥವಾ ನಮ್ಮ. ಓಕೆನಾ? ನಾನು, ನಾವು, ಏನೇ, ಯವು, ಏನು. ಓಕೆನಾ? ಈ ಏನೇ, ಯವು, ಏನು ಅನ್ನೋದು ಅದೆಲ್ಲದೂ ಕೂಡ ನಮಗೆ ಸಂಬಂಧಪಟ್ಟಿದ್ದೆ. ಓಕೆನಾ? ಬಟ್ ನಾನು, ನಾವು ಅಂತ ಹೇಳ್ತಿದೀವಿ ಅಂದ್ರೆ ಅದು ಉತ್ತಮ ಪುರುಷ. ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಇಂಗ್ಲಿಷ್ ಅಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಬರುತ್ತೆ. ಬಟ್ ಕನ್ನಡದಲ್ಲಿ ಉತ್ತಮ ಪುರುಷ ನಾನು, ನಾವು, ಏನೇ, ಏವು, ಏನು. ಮಧ್ಯಮ ಪುರುಷ ಅಂದ್ರೆ ಏನು, ನಾನು ಯಾರಿಗೆ ಹೇಳ್ತಿದ್ದೀನಲ್ವಾ, ನೀನು, ನೀನು, ನೀವು, ಯು. ಕರೆಕ್ಟ್ ಅಲ್ವಾ? ಐ, ವಿ ಬಂದ್ರೆ ಫಸ್ಟ್ ಪರ್ಸನ್, ಯು ಬಂದ್ರೆ ಸೆಕೆಂಡ್ ಪರ್ಸನ್, ಅದೇ ಮಧ್ಯಮ ಪುರುಷ. ನೀನು, ನೀವು, ಇರಿ, ಇರಿ ಅದೇ ಇರಿ, ಇರಿ ಇವು ಕೂಡ ನೀನು, ನೀವುಗೆ ಸಂಬಂಧಪಟ್ಟಿದ್ದೆ. ದೆನ್ ಥರ್ಡ್ ಪರ್ಸನ್, ನಾವ್ ಯಾರ ಬಗ್ಗೆ ಮಾತಾಡ್ತಿದೀವಲ್ಲ, ಮೂರನೇ ವ್ಯಕ್ತಿ, ಥರ್ಡ್ ಪರ್ಸನ್ ನೋಡಿ, ಅವನು. ಸೊ ಅವನ್ನ ನಾವು ಪ್ರಥಮ ಪುರುಷ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಬಟ್ ಕನ್ನಡದಲ್ಲಿ ಥರ್ಡ್ ಪರ್ಸನ್ ಅಂತೀವಿ. ಬಟ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಥರ್ಡ್ ಪರ್ಸನ್ ಅಂತೀವಿ, ಕನ್ನಡದಲ್ಲಿ ಪ್ರಥಮ ಪುರುಷ ಅಂತೀವಿ. ಬೇರೆ ಪರ್ಸನ್ ಅವನಿಗೆ ಏನಂತ ಕರಿತೀವಿ, ಅವನು, ಅವಳು, ಅದು, ಅವರು, ಅವು, ಅನು, ಅಳು, ಅತು, ಅರು, ಅವು. ಕರೆಕ್ಟ್ ಅಲ್ವಾ? ಅಂದ್ರೆ ಬೇರೆ ಥರ್ಡ್ ಪರ್ಸನ್ ಅಥವಾ ಥರ್ಡ್ ವಸ್ತುಗೆ ನಾವು ಸಂಬಂಧಪಟ್ಟು ಹೇಳಿದಾಗ ಅದು ಪ್ರಥಮ ಪುರುಷ ಆಗತ್ತೆ. ಓಕೆನಾ? ಉತ್ತಮ ನನ್ ಬಗ್ಗೆ ಹೇಳಿದಾಗ ಅಥವಾ ನನ್ ಬಗ್ಗೆ ಹೇಳಿದಾಗ, ಮಧ್ಯಮ ನೀನು, ನೀವು, ಅವನು, ಅವಳು ಅಂತ ಹೇಳೋದು ಪ್ರಥಮ ಪುರುಷ. ಅರ್ಥ ಆಯ್ತಾ? ಒಂದೊಂದೇ ಹೇಳಿದೀನಿ, ಒಂದೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದೀನಿ. ಇಷ್ಟು ಗೊತ್ತಿದ್ರೆ ನಿಮಗ್ ಸಾಕಾಗುತ್ತೆ. ಓಕೆನಾ? ಐ ಮತ್ತೆ ವಿ ಅಂತ ಬರ್ತಿದೆ ಅಂದ್ರೆ ಉತ್ತಮ ಪುರುಷ. ಐ ಅಂದ್ರೆ ನಾನು, ಏಕವಚನ ಅಲ್ವಾ? ವಚನದಲ್ಲಿ ಹೇಳೋದಾದ್ರೆ ನಾವು ಅನ್ನೋದು ಬಹುವಚನ. ಕರೆಕ್ಟ್ ಅಲ್ಲ? ನಾನು ಓದುತ್ತೇನೆ ನೋಡಿ, ನಾನು, ನಾವು, ನಾನು, ನಾವು, ಏನಾಯ್ತು, ಉತ್ತಮ ಪುರುಷ. ಕರೆಕ್ಟ್ ಅಲ್ಲ? ಸೆಕೆಂಡ್ ಪರ್ಸನ್ ಯಾರು, ನೀನು, ಕೇಳಿಸ್ಕೊಂತಿರೋನು, ಲಿಸನರ್. ನೋಡಿ ಇಲ್ಲಿ ಯಾವಾಗ್ಲೂ ಸ್ಪೀಕರ್ ಆಗಿರ್ತಾನೆ. ಉತ್ತಮ ಪುರುಷ ಯಾವಾಗ್ಲೂ ನಾರ್ಮಲಿ ಸ್ಪೀಕರ್ ಅಂದ್ರೆ ಹೇಳುವವನು, ಮಾತಾಡುವವನು. ಬಟ್ ಮಧ್ಯಮ ಪುರುಷದಲ್ಲಿ ಏನಾಗುತ್ತೆ, ಲಿಸ್ನರ್, ಕೇಳಿಸ್ಕೊಂತಿರೋನು. ಅಂದ್ರೆ ಆ ಇನ್ಫಾರ್ಮೇಶನ್ ನ ಕೇಳಿಸ್ಕೊಂತಿರೋನು ಏನಾಗಿರ್ತಾನೆ, ಮಧ್ಯಮ ಪುರುಷ. ಏಕವಚನ ಆದ್ರೆ ನೀನು, ಬಹುವಚನ ಆದ್ರೆ ನೀವು. ಓಕೆನಾ? ವಚನಗಳು ಇಲ್ಲಿ ಬರ್ತಿದೆ. ಓಕೆನಾ? ನೆಕ್ಸ್ಟ್ ಅದು ಪ್ರಥಮ ಪುರುಷ. ಇಲ್ಲೇನಾಗುತ್ತೆ, ಮಾತಾಡೋನು ಮತ್ತೆ ಕೇಳೋನು ಇವರಿಬ್ರು ಮಧ್ಯೆ ಒಂದ್ ಥರ್ಡ್ ಪರ್ಸನ್ ನ ತಗೊಂಡ್ಬರ್ತೀವಿ. ಮೂರನೇ ವ್ಯಕ್ತಿ ಅಥವಾ ಮೂರನೇ ವಸ್ತುನ ತಗೊಂಡ್ಬಂದಾಗ ಅದನ್ನ ನಾವೇನಂತೀವಿ, ಪ್ರಥಮ ಪುರುಷ. ಓಕೆನಾ? ಈಸಿ ಇದೆ ಅಲ್ವಾ? ನಮ್ಗೆ ಎಕ್ಸಾಮ್ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ಉತ್ತಮ ಅಂದ್ರೆ ನಾನು, ನಾವು, ಮಧ್ಯಮ ಅಂದ್ರೆ ನೀನು, ನೀವು, ಪ್ರಥಮ ಅಂದ್ರೆ ಅವನು, ಅವಳು. ಇಂಗ್ಲಿಷ್ ಅಲ್ಲಿ ಕಷ್ಟ ಆಗಲ್ಲ, ಕನ್ನಡದಲ್ಲಿ ಉತ್ತಮ ಮತ್ತು ಪ್ರಥಮ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ನೀವು ರಿವಿಷನ್ ಮೊದಲು ಡೈರೆಕ್ಟ್ ಆಗೋದಾಗ ನಾರ್ಮಲ್ ಪ್ರಥಮ ಅಂದ್ರೆ ನಾನು, ನಾವು ಅಲ್ವಾ, ಫಸ್ಟ್ ನಾವಲ್ವಾ ಅಂತಾನೆ ಬರುತ್ತೆ. ಇಲ್ಲ, ಫಸ್ಟ್ ಉತ್ತಮ, ನಾನು ಉತ್ತಮ ಅಲ್ವಾ, ಆಮೇಲೆ ಬೇರೆಯವರಲ್ಲ, ಆತರ. ಓಕೆನಾ? ಸೊ ಇವಾಗ ಏನಾಯ್ತು, ಬೇರೆ ಥರ್ಡ್ ಪರ್ಸನ್ ಬಗ್ಗೆ ಮಾತಾಡ್ತಿದೀವಿ. ನಾವು ಯಾರ ಬಗ್ಗೆ ಮಾತಾಡ್ತಿದೀವೋ ಅವರನ್ನ ನಾವು ಪ್ರಥಮ ಪುರುಷಕ್ಕೆ ಸೇರಿಸ್ತೀವಿ. ಓಕೆನಾ? ಇಲ್ಲಿ ಏಕವಚನ, ಬಹುವಚನ ಗೊತ್ತಿದೆ ಅಲ್ವಾ? ಅವನು ಬಂದ್ರೆ ಪುಲ್ಲಿಂಗ, ಅವಳು ಬಂದ್ರೆ ಸ್ತ್ರೀಲಿಂಗ, ಅದು, ಅವು ಬಂದ್ರೆ ನಪುಂಸಕಲಿಂಗ. ವಚನಗಳಿಗೆ ಲಿಂಕ್ ಮಾಡಿದ್ದಾರೆ, ಇಟ್ಸ್ ಓಕೆ. ಅದು ನಾವು ಲಾಸ್ಟ್ ಕ್ಲಾಸ್ ಅಲ್ಲೇ ಓದಿದೀವಿ. ಓಕೆನಾ? ನೆಕ್ಸ್ಟ್ ಇಷ್ಟು, ಇದೆಲ್ಲ ಒಂದು ಕಂಪ್ಲೀಟ್ ಇಷ್ಟಾಗಿ ಸಮ್ಮರಿ ಆಗಿ ಕೊಟ್ಟಿರೋದು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷಕ್ಕೆ. ಓಕೆನಾ? ಇದು ಬಂದ್ಬಿಟ್ಟು ಪ್ರತ್ಯಯಗಳನ್ನ ಸೇರಿಸಿರೋದು. ಹೌ ಟು ಐಡೆಂಟಿಫೈ, ಇದೊಂದ್ ಸ್ವಲ್ಪ ನೋಡೋಣ. ಓಕೆನಾ? ಇದು ಈಸಿನೇ. ನಾನು, ನಾವು ಬೇಸ್ಡ್ ಆನ್ ಪ್ರೊನೌನ್ಸ್ ಮಾಡುವಾಗ ಅಫ್ಕೋರ್ಸ್ ನಾನು, ನಾವು ಉತ್ತಮ, ನೀನು, ನೀವು ಮಧ್ಯಮ, ಅವನು, ಅವಳು, ಅದು, ಅವರು, ಅವು ಪ್ರಥಮ ಪುರುಷ. ಓಕೆನಾ? ಇದೇ ಕ್ರಿಯಾಪದದಲ್ಲಿ ಬಂದ್ರೆ ನೋಡಿ, ಇದು ಬೇಕಾಗತ್ತೆ. ಆಕ್ಚುಲಿ ಎಕ್ಸಾಮ್ ಅಲ್ಲಿ ಇದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ?
ಇದನ್ನ ನೋಡ್ಕೊಳ್ಳಿ. ಕ್ರಿಯಾಪದದ ಪ್ರತ್ಯಯಗಳು ಸೇರಿಸುವಾಗ ಏನಾಗುತ್ತೆ, ಏನೇ ಎವೆ ಬಂದ್ರೆ ಉತ್ತಮ ಪುರುಷ, ಈಯೇ ಇರಿ ಬಂದ್ಬಿಟ್ರೆ ಮಧ್ಯಮ ಪುರುಷ, ಅನೆ ಅಳೆ ಅದೆ ಅರೆ ಅವೆ ಅಂದ್ರೆ ಸಫಿಕ್ಸ್ ಗಳನ್ನ ಅಂದ್ರೆ ಪದಗಳಿಗೆ ಪ್ರತ್ಯಯಗಳು ಸೇರಿಸ್ತೀವಿ. ನಾರ್ಮಲಿ ಕ್ರಿಯಾ ಪ್ರತ್ಯಯಗಳನ್ನ ಸೇರಿಸಿದಾಗ ನಮಗೆ ಯಾವ ರೀತಿ ಕಂಡಿಡ್ಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆದಾಗ ಇದನ್ನ ನೀವು ನೆನ್ಪಿಡ್ಕೊಬೇಕು. ಏನೇ ಎವೆ ಉತ್ತಮ ಪುರುಷ, ಈಯೇ ಇರಿ ಮಧ್ಯಮ ಪುರುಷ, ಅನೆ ಅಳೆ ಅದೆ ಅರೆ ಅವೇ ಪ್ರಥಮ ಪುರುಷ. ಓಕೆನಾ. ಇದು ಪ್ರತ್ಯಯಗಳು ಅಂದ್ರೆ ಒಂದು ಪದದ ಎಂಡಲ್ಲಿ ನಾವು ಕೆಲವೊಂದು ಪ್ರತ್ಯಯಗಳನ್ನ ಮಾಡ್ತೀವಿ, ಆಡ್ ಮಾಡ್ತೀವಿ, ಅದ್ರ ಬೇಸಿಸ್ ಮೇಲೆ ಕಂಡುಹಿಡಿಯುವಂಥದ್ದು. ಓಕೆನಾ. ಇಲ್ಲಿ ಇದು ಆಲ್ರೆಡಿ ನಾವು ವಚನದಲ್ಲಿ ಓದಿದ್ವಿ. ಅಂದ್ರೆ ಏಕವಚನ ಬಹುವಚನ ಈ ಗೌರವಾರ್ಥಕವಾಗಿ ಯೂಸ್ ಮಾಡುವಾಗ ಹೇಗಾಗುತ್ತೆ ಅಂತ. ಸೊ ಇಲ್ಲೂ ಅದನ್ನೇ ಕೊಟ್ಟಿದ್ದಾರೆ. ಗೌರವಾರ್ಥಕ ಮಧ್ಯಮ ಪುರುಷ ಕರೆಕ್ಟಾ. ಏಕವಚನವಾಗಿದ್ರು ಹಿರಿಯರು, ಗುರುಗಳು ಅಥವಾ ಅಪರಿಚಿತರಿಗೆ ನೀವು ಅಂತಾನೆ ಬಳಸ್ತೀವಿ. ಕರೆಕ್ಟ್ ಅಲ್ವಾ. ನೀವೆಲ್ಲಿಗೆ ಹೋಗುತ್ತಿದ್ದೀರಿ, ಒಬ್ಬರಿಗೂ ಅದೇ ರೂಪ. ಕರೆಕ್ಟ್ ಅಲ್ವಾ. ಇದನ್ನ ನಾವು ಲಾಸ್ಟ್ ಟೈಮ್ ಓದಿದ್ವಿ ವಚನಗಳಲ್ಲಿ. ಸೊ ಇವಾಗ ನೀವ್ ಇಷ್ಟು ಬೇಸಿಕ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಗೌರವಾರ್ಥಕ ಪುರುಷ, ಪ್ರಥಮ ಪುರುಷ. ಕರೆಕ್ಟ್ ಅಲ್ವಾ. ಅಂದ್ರೆ ಕೆಲವೊಂದ್ಸಲ ನಾವು ಏನಂತ ಹೇಳ್ತೀವಿ ಅಂದ್ರೆ ಅವನು ಬದಲು ಅವರು ಅನ್ನೋದು ಬಳಸ್ತೀವಿ, ಅಂದ್ರೆ ರೆಸ್ಪೆಕ್ಟ್ಫುಲ್ ಆಗಿ. ನೀವ್ ಇದನ್ನ ಹೇಗ್ ಕಂಡುಹಿಡಿಬಹುದು ಅಂದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಕೊಟ್ಟಾಗ ಮಾತ್ರ ನಿಮ್ಗೆ ಇದನ್ನ ಈಸಿಯಾಗಿ ಕಂಡುಹಿಡಿಯೋಕ್ ಸಾಧ್ಯ. ಬರೀ ವರ್ಡ್ ಗಳಿಂದ ಸ್ವಲ್ಪ ಕಷ್ಟ ಆಗತ್ತೆ. ಓಕೆನಾ. ಸೊ ಈ PDF ನ ನಾನು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ. ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಒಂದು ಸಾರಾಂಶ ಎಲ್ಲ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ, ಈಸಿ ಆಗತ್ತೆ, ಕಾಂಪ್ಲಿಕೇಟ್ ಏನಿಲ್ಲ, ತುಂಬಾ ಈಸಿ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.